ಪಾಕಿಸ್ತಾನದ ಪ್ರಮುಖ ನಗರವಾದ ಕರಾಚಿಯಲ್ಲಿ ಬೃಹತ್ ಬಟ್ಟೆ ಮಾರಾಟ ಮಳಿಗೆಯಾದ ಡ್ರೀಮ್ ಬಜಾರ್ ಆಗಸ್ಟ್ 28, 2024ರಲ್ಲಿ ಅದ್ದೂರಿಯಾಗಿ ಆರಂಭಗೊಂಡಿತ್ತು. ಆದರೆ ಅದು ಉದ್ಘಾಟನೆ ಆದ ಕೆಲವೇ ಗಂಟೆಯಲ್ಲಿ ಇಡೀ ಮಳಿಗೆ ಲೂಟಿಯಾಗಿತ್ತು. ವಿದೇಶಿ ಚಲನಚಿತ್ರಗಳಾಗಲಿ ಹಾಡುಗಳನ್ನಾಗಲಿ ಈ ದೇಶದಲ್ಲಿ ಹಾಕುವ ಹಾಗಿಲ್ಲ. ಸರ್ಕಾರದಿಂದ ಅನುಮೋದಿತ ಹೇರ್ಕಟ್ ಅನ್ನೇ ಮಾತ್ರ ಮಾಡಿಸಬೇಕು. ದೇಶವನ್ನು ತೊರೆಯಲು ನಿಮಗೆ ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ. ಕಡ್ಡಾಯವಾಗಿ ಮಿಲಿಟರಿ ಸೇವೆಯನ್ನ ಮಾಡಲೇಬೇಕು. ಹೌದು, ಉತ್ತರ ಕೊರಿಯಾದ ಇಂತಹ ಆಘಾತಕಾರಿ ಕಾನೂನುಗಳಿಗೆ ಕುಖ್ಯಾತಿಯಾಗಿದೆ. ಆದರೆ ಸೆಪ್ಟೆಂಬರ್ 2, 2024 ಉತ್ತರ ಕೊರಿಯಾದ ದೊರೆ ಕಿಮ್ ಜಾಂಗ್ ಉನ್ನ ಸರ್ವಾಧಿಕಾರಿ ಮುಖ ಇನ್ನಷ್ಟು ಬಯಲಾಗಿ ಹೋಗಿತ್ತು. ಮಾಧ್ಯಮದ ವರದಿ ಪ್ರಕಾರ ದೇಶದಲ್ಲಿ ಪ್ರವಾಹವನ್ನು ತಡೆಯಲು ವಿಫಲವಾದ 30 ಸರ್ಕಾರಿ ಅಧಿಕಾರಿಗಳನ್ನ ಗಲ್ಲಿಗೇರಿಸಲಾಗಿತ್ತು. ಇನ್ನು ಕೆಲವು ಅಧಿಕಾರಿಗಳಿಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಗಿತ್ತು. ಉತ್ತರ ಕೊರಿಯಾದಲ್ಲಿ ಪ್ರವಾಹದಿಂದ 4,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು. ಚಾಂಗಾಂಗ್ ಪ್ರಾಂತ್ಯದಲ್ಲಿ ಭಾರೀ ಮಳೆ ಮತ್ತು ಭೂಕುಸಿತದಿಂದ ಅತಿ ಹೆಚ್ಚು ಸಾವನ್ನ ಕಂಡಿತ್ತು. ಸಾವಿನ ಸಂಖ್ಯೆಯನ್ನು ತಡೆಯಲು ವಿಫಲರಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಉತ್ತರ ಕೊರಿಯಾ ಸರ್ಕಾರ ಪ್ರತಿಜ್ಞೆ ಮಾಡಿತ್ತು. ಕಳೆದ ತಿಂಗಳಲ್ಲಿ ಪ್ರವಾಹ ಪೀಡಿತ ಪ್ರದೇಶದಲ್ಲಿ 20 ರಿಂದ 30 ಅಧಿಕಾರಿಗಳನ್ನ ಏಕಕಾಲಕ್ಕೆ ಗಲ್ಲಿಗೇರಿಸಲಾಗಿತ್ತು. ಉತ್ತರ ಕೊರಿಯಾದ ಕೇಂದ್ರ ಸುದ್ದಿ ಸಂಸ್ಥೆ ಜುಲೈನಲ್ಲಿ ಚೈನಾದ ಗಡಿಗೆ ಸಮೀಪವಿರುವ ಚಾಂಗಾಂಗ್ ಪ್ರದೇಶದಲ್ಲಿ ವಿನಾಶಕಾರಿ ಪ್ರವಾಹದ ನಂತರ ಅಧಿಕಾರಿಗಳಿಗೆ ಈ ಶಿಕ್ಷೆಯನ್ನ ಕಿಮ್ ಜಾಂಗ್ ಉನ್ ಆದೇಶಿಸಿದರು. ಸುದ್ದಿ ಸಂಸ್ಥೆ KCNA ಪ್ರಕಾರ ಸಿನುಜಿಯಲ್ಲಿ ನಡೆದ ತುರ್ತು ಪಾಲಿಟಿಕ್ ಬ್ಯೂರೋ ಸಭೆಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಕ್ಕೆ ಕಟ್ಟುನಿಟ್ಟಾಗಿ ಶಿಕ್ಷಿಸುವಂತೆ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ತಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದರು. ಜುಲೈನಲ್ಲಿ ವಾಯುವ್ಯ ಪ್ರಾಂತ್ಯದಲ್ಲಿ ತೀವ್ರವಾದ ಪ್ರವಾಹ ಅಪ್ಪಳಿಸಿತ್ತು. ಸಾವಿರಾರು ನಿವಾಸಿಗಳು ನಿರಾಶ್ರಿತರಾಗಿದ್ದರು. ಹಲವರು ಮೃತಪಟ್ಟಿದ್ದರು. ದಕ್ಷಿಣ ಕೊರಿಯಾದ ಮಾಧ್ಯಮದ ಪ್ರಕಾರ ಪ್ರವಾಹದಿಂದ ಸತ್ತವರ ಸಂಖ್ಯೆ 4,000ರಿಂದ 5,000 ದಾಟಿ ಹೋಗಿತ್ತು. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ನಮ್ಮ ಭಾರತದಲ್ಲಿ ಇಂತಹ ಸ್ಥಿತಿ ಆದರೆ ಸರ್ಕಾರಿ ಅಧಿಕಾರಿಗಳ ಪರಿಸ್ಥಿತಿ ಹೇಗಾಗಬಾರದು ಎಂದು ಕೆಲವೊಮ್ಮೆ ಅನಿಸುತ್ತದೆ. ಇಂತಹ ರೂಲ್ಸ್ಗಳನ್ನ ನಮ್ಮ ದೇಶದಲ್ಲಿ ತರಬೇಕು. ಆಗ ಮಾತ್ರ ನಮ್ಮ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬಹುದು. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಬರೆಯಿರಿ. ದುಬೈ ಅಂದ ತಕ್ಷಣ ನೆನಪಿಗೆ ಬರುವುದು ಗಗನಚುಂಬಿ ಕಟ್ಟಡಗಳು, ಬುರ್ಜ್ ಖಲೀಫಾ, ಶಾಪಿಂಗ್ ಮಾಲ್ಗಳು, ಯಾವಾಗಲೂ ತುಂಬಿ ತುಳುಕುವ ವಿಮಾನ ನಿಲ್ದಾಣಗಳು, ಮರುಭೂಮಿ, ಒಂಟೆಗಳು ಮತ್ತು ಯಾವಾಗಲೂ 40 ರಿಂದ 50 ಡಿಗ್ರಿ ತಾಪಮಾನ ಹಾಗೂ ಆ ಭಯಾನಕ ಬಿಸಿಲು. ವರ್ಷಕ್ಕೆ ಒಮ್ಮೆ ಅಲ್ಲೋ ಇಲ್ಲೋ 2 ಹನಿ ಮಳೆ ಬೀಳೋ ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರಳಯದಂತ ಪ್ರವಾಹ ಬಂದ್ರೆ ಏನಾಗಬಹುದು, ನೀವೇ ಯೋಚನೆ ಮಾಡಿ. ಹೌದು, ಅಂಥದೊಂದು ಘಟನೆ 2024ರಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೆದು ಹೋಗಿತ್ತು. ಅದು ಆಗಸ್ಟ್ 17, 2024ರಂದು ದುಬೈನಲ್ಲಿ ಶತಮಾನಗಳು ಕಾಣದಂತಹ ಒಂದು ರೌದ್ರಾಕಾರದ ಭಯಾನಕ ಮಳೆ ಒಂದೇ ದಿನದಲ್ಲಿ ಕಂಡಿತ್ತು. ದುಬೈನ ಪ್ರಮುಖ ಶಾಪಿಂಗ್ ಮಾಲ್ಗಳಾದ ದುಬೈ ಮಾಲ್ ಮತ್ತು ಮಾಲ್ ಆಫ್ ಎಮಿರೇಟ್ಸ್ ಎರಡರಲ್ಲೂ ನೀರು ನುಗ್ಗಿರುವುದು ಭಾರೀ ಸಮಸ್ಯೆಯನ್ನು ಉಂಟು ಮಾಡಿತ್ತು. ಮೆಟ್ರೋ ನಿಲ್ದಾಣದಲ್ಲಿ ಕೂಡ ಎದೆವರೆಗೆ ನೀರು ತುಂಬಿಕೊಂಡಿತ್ತು. ಆಗಸ್ಟ್ 17, 2024 12 ಗಂಟೆಯಲ್ಲಿ 100 ಮೀಟರ್ ಮಳೆ ಸುರಿದಿದ್ದು 24 ಗಂಟೆಯಲ್ಲಿ 160 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ದುಬೈನಲ್ಲಿ ವರ್ಷ ಇಡೀ ಸುಮಾರು 8.8 ಮಿಲಿಮೀಟರ್ ಸರಾಸರಿ ಮಳೆಯಾಗುತ್ತೆ ಅಷ್ಟೇ. ಮಳೆಯಿಂದ ಪ್ರಮುಖ ಹೆದ್ದಾರಿಗಳು ಜಲಾವೃತಗೊಂಡಿದ್ದವು. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆರೆಯಾಗಿ ಹೋಗಿತ್ತು. ಇದೇ ಕಾರಣ ವಿಮಾನ ಹಾರಾಟಕ್ಕೆ ಅಡ್ಡಿ ಉಂಟಾಗಿತ್ತು. ಈ ನಡುವೆ 500ಕ್ಕೂ ಹೆಚ್ಚು ಒಳಬರುವ ಹಾಗೂ ಹೊರಹೋಗುವ ವಿಮಾನಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿತ್ತು. ಹಿಂದಿನ ದಿನ ಸಂಜೆಯವರೆಗೆ ಇಲ್ಲಿ ಮಳೆಯ ಸುಳಿವೇ ಇರಲಿಲ್ಲ. ಆದರೆ ದಿಢೀರಂತ ರಾತ್ರಿ ಆಗುತ್ತಿದ್ದಂತೆ ನಿಧಾನವಾದ ಶುರುವಾದ ಮಳೆ ನೋಡುತ್ತಿದ್ದಂತೆಯೇ ಮುಸಲಧಾರೆ ಸ್ವರೂಪ ಪಡೆದಿತ್ತು. ಮೊದಲು ತಗ್ಗು ಪ್ರದೇಶಗಳು ಜಲಾವೃತಗೊಂಡರೆ ಅನಂತರದಲ್ಲಿ ಇತರ ಸಮತಟ್ಟಾದ ಪ್ರಾಂತ್ಯಗಳಲ್ಲಿಯೂ ನೀರು ನಿಲ್ಲಲು ಆರಂಭಿಸಿತ್ತು. ನಿಧಾನವಾಗಿ ನಗರಗಳಲ್ಲಿನ ರಸ್ತೆಗಳು, ಫುಟ್ಪಾತ್ಗಳು, ನಗರದಾಚೆನ ರಸ್ತೆಗಳು, ಹೈವೇಗಳು ಎಲ್ಲವೂ ಜಲಾವೃತಗೊಂಡಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದರು. ಸಾಮಾನ್ಯವಾಗಿ ಯುಎಯಲ್ಲಿ ಮಳೆಯಾಗುವುದೇ ಅಪರೂಪ. ಚಳಿಗಾಲದಲ್ಲಿ ಆಗಾಗ ಕೊಂಚ ಮಳೆಯಾಗುತ್ತದೆ. ಹಾಗೆ ಅಲ್ಲಿ ಮಳೆ ಅಪರೂಪ ಎಂದೇ ಹೇಳಬಹುದು.
ಇದೇ ಕಾರಣ ಅಲ್ಲಿ ರಸ್ತೆಗಳನ್ನು ಮಾಡುವಾಗ ಒಳಚರಂಡಿಯ ವ್ಯವಸ್ಥೆಯನ್ನು ಎಲ್ಲಿಯೂ ಮಾಡುವುದಿಲ್ಲ. ಇದರಿಂದಾಗಿಯೇ ಈ ಮುಸಲಧಾರೆ ಮಳೆಗೆ ದುಬೈ ಸೇರಿದಂತೆ ಹಲವಾರು ನಗರಗಳು ಜಲಾವೃತಗೊಂಡಿದ್ದವು ಎಂದು ಅಲ್ಲಿನ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ತಜ್ಞರು ಹೇಳುವ ಪ್ರಕಾರ ಮಳೆ ನೀರು ಅರೇಬಿಯನ್ ಪೆನಿನ್ಸುಲಾ ಮೂಲಕ ಹಾದು ಹೋಗುವ ಮತ್ತು ಓಮನ್ ಕೊಲ್ಲಿಯಲ್ಲಿ ಚಲಿಸುವ ದೊಡ್ಡ ಚಂಡಮಾರುತಗಳೇ ಕಾರಣ ಎಂದು ಹೇಳಲಾಗಿತ್ತು. ಹವಾಮಾನ ತಜ್ಞ ಫ್ರೆಡ್ರಿಕ್ ಓಟೋ ಪ್ರಕಾರ ಈ ಮಳೆಗೆ ಹವಾಮಾನ ಬದಲಾವಣೆ ಕಾರಣ, ಅದರಲ್ಲೂ ಮಾನವ ನಿರ್ಮಿತ ಹವಾಮಾನ ಬದಲಾವಣೆಯಿಂದ ಹೀಗೆ ಮಳೆಯಾಗಿದೆ ಎಂದು ಅವರು ತಮ್ಮ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಆದರೆ ಇನ್ನು ಕೆಲವು ಪಾಶ್ಚಾತ್ಯ ತಜ್ಞರ ಪ್ರಕಾರ ಅವರ ವಾದವೇ ಬೇರೆ ಆಗಿದೆ. ಅವರು ಹೇಳುವ ಪ್ರಕಾರ ಮೋಡ ಬಿತ್ತನೆಯ ಕಾರಣದಿಂದ ದುಬೈನಲ್ಲಿ ಇಷ್ಟೊಂದು ಮಳೆಯಾಗಿದೆ ಎನ್ನುತ್ತಾರೆ. ಅಂದರೆ ಅದೊಂದು ಕೃತಕ ಮಳೆ ಎನ್ನುವುದು ಅವರ ನಿಲುವಾಗಿತ್ತು. ನೇಚರ್ ಜರ್ನಲ್ ಪ್ರಕಾರ ಜಾಗತಿಕ ತಾಪಮಾನ ಏರಿಕೆಯಿಂದ ಇಂತಹ ವೈಪರೀತ್ಯಗಳು ನಡೆಯುತ್ತಿವೆ. ಈ ಅಪರೂಪದ ವಿಪರೀತಗಳು ವಿಚ್ಛಿನ್ನವಾಗಿ ಪರಿಣಾಮ ಬೀರಬಹುದೆಂದು ಎಚ್ಚರಿಕೆ ಕೂಡ ನೀಡಿದ್ದರು. ಕೆಲವು ಸಂದೇಹ ಪ್ರಕಾರ ದುಬೈನ ಸುತ್ತಮುತ್ತ ಆವತ್ತು ಹಿಂದಿನ ದಿವಸ ಕ್ಲೌಡ್ ಸೀಡಿಂಗ್ ಅಂದರೆ ಮೋಡ ಬಿತ್ತನೆ ಕೂಡ ನಡೆದಿತ್ತು ಎನ್ನುವ ಮಾಹಿತಿ ಇದೆ. UAE 2000ರ ದಶಕದಲ್ಲಿ ನೀರಿನ ಸಮಸ್ಯೆಯನ್ನ ಪರಿಹರಿಸಲು ಮೋಡ ಬಿತ್ತನೆ ಕಾರಣವನ್ನ ಗುಪ್ತವಾಗಿ ನಡೆಸಿತ್ತು ಎಂದು ಮಾಹಿತಿ ಇದೆ. ಹವಾಮಾನ ತಜ್ಞರ ಪ್ರಕಾರ ಗಲ್ಫ್ ರಾಜ್ಯದ ರಾಷ್ಟ್ರೀಯ ಹವಾಮಾನ ಕೇಂದ್ರದ ಅಲ್ ಇನ್ ವಿಮಾನ ನಿಲ್ದಾಣದಿಂದ ಬಿತ್ತನೆಯ ವಿಮಾನವನ್ನ ರವಾನಿಸಲಾಗಿತ್ತು. ಈ ತಂತ್ರವು ರಾಸಾಯನಿಕ ಮತ್ತು ಸಾಮಾನ್ಯವಾಗಿ ನೈಸರ್ಗಿಕ ಲವಣಗಳಾದಂತಹ ಪೊಟ್ಯಾಷಿಯಂ ಕ್ಲೋರೈಡ್ ವಾತಾವರಣಕ್ಕೆ ಅಳವಡಿಸುವುದನ್ನು ಒಳಗೊಂಡಿವೆ. ಉಪ್ಪಿನ ಕಣಗಳು ನ್ಯೂಕ್ಲಿಯಸ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅದರ ಸುತ್ತಲೂ ನೀರಿನ ಹನಿಗಳು ಸಾಂದ್ರೀಕರಿಸುತ್ತವೆ. ಅಂತಿಮವಾಗಿ ಮಳೆಯ ರೂಪವನ್ನು ಪಡೆದು ಅವು ಭಾರೀ ಪ್ರಮಾಣದ ಮಳೆಯನ್ನ ಸುರಿಸುತ್ತವೆ ಎನ್ನುವುದು ಅಲ್ಲಿನ ತಜ್ಞರ ಅಭಿಪ್ರಾಯವಾಗಿದೆ. ಆದರೆ ಒಂದು ಮಾತು ನಿಜ ಸ್ನೇಹಿತರೆ, ಪ್ರಕೃತಿ ಜೊತೆ ಆಟವಾಡಲು ಹೋದರೆ ಮನುಷ್ಯ ತನಗೆ ತಾನು ಆಪತ್ತು ತರಿಸಿಕೊಳ್ಳುವುದು ಗ್ಯಾರಂಟಿ ಎನ್ನುವುದು ಈ ಒಂದು ಘಟನೆಯಿಂದ ಸಾಬೀತಾಗುತ್ತದೆ. ಮೂವತ್ತೇ ನಿಮಿಷದಲ್ಲಿ ಎಲ್ಲ ಮಾಯ. ಪಾಕಿಸ್ತಾನದಲ್ಲಿ ಬೃಹತ್ ಮಾಲ್ ಉದ್ಘಾಟನೆಯಾದ ದಿನವೇ ಸಂಪೂರ್ಣ ಲೂಟಿ. ಹೌದು, ಪಾಕಿಸ್ತಾನದ ಕರಾಚಿಯಲ್ಲಿನ ಗುಲಿಸ್ತಾನೆ ಜೋಹರ್ನಲ್ಲಿ ಸ್ಥಾಪನೆಯಾದ ಡ್ರೀಮ್ ಬಜಾರ್ ಕೈಗೆಟುಕುವ ದರದಲ್ಲಿ ಉಡುಪುಗಳು ಮತ್ತು ಇತರೆ ವಸ್ತುಗಳ ಮಾರಾಟದ ಬಗ್ಗೆ ವ್ಯಾಪಕ ಪ್ರಚಾರ ಮಾಡಿತ್ತು. ಉದ್ಘಾಟನೆ ಆದ ಅರ್ಧ ಗಂಟೆ ಒಳಗೆ ಇಡೀ ಮಾಲ್ ಅನ್ನ ಅಲ್ಲಿಯ ಜನರು ಲೂಟಿ ಮಾಡಿ ಮಾಲನ್ನೇ ಕೆಡವಿ ಹಾಕಿದ್ದಾರೆ ಎನ್ನುವ ಮಾಹಿತಿ ಇತ್ತೀಚೆಗೆ ಬಹಿರಂಗವಾಗಿತ್ತು. ಪಾಕಿಸ್ತಾನದ ಪ್ರಮುಖ ನಗರವಾದ ಕರಾಚಿಯಲ್ಲಿ ಬೃಹತ್ ಬಟ್ಟೆ ಮಾರಾಟ ಮಳಿಗೆಯಾದ ಡ್ರೀಮ್ ಬಜಾರ್ ಆಗಸ್ಟ್ 28, 2024ರಲ್ಲಿ ಅದ್ದೂರಿಯಾಗಿ ಆರಂಭಗೊಂಡಿತ್ತು. ಆದರೆ ಅದು ಉದ್ಘಾಟನೆ ಆದ ಕೆಲವೇ ಗಂಟೆಯಲ್ಲಿ ಇಡೀ ಮಳಿಗೆ ಲೂಟಿಯಾಗಿತ್ತು. ಮೊದಲ ದಿನದಂದು ಪಾಕಿಸ್ತಾನ ಕರೆನ್ಸಿಯ 50 ರೂಪಾಯಿಗೆ ಕಡಿಮೆ ದರದಲ್ಲಿ ಬಟ್ಟೆಗಳನ್ನು ಮಾರಾಟ ಮಾಡುವುದಾಗಿ ಈ ಮಾಲ್ ಹೇಳಿಕೊಂಡಿತ್ತು. ಆದರೆ ಅಲ್ಲಿ ನಡೆದ ಹಿಂಸಾಚಾರ ಮತ್ತು ದಾಂಧಲೆಯಲ್ಲಿ ಇಡೀ ಮಾಲ್ ಧ್ವಂಸಗೊಂಡಿದೆ. ಪಾಕಿಸ್ತಾನದ ಮೊದಲ ಮಿತವ್ಯಯ ಮೇಘಾ ಮಳಿಗೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡ್ರೀಮ್ ಬಜಾರ್ ಕುರಿತು ವ್ಯಾಪಕ ಪ್ರಚಾರ ಕೂಡ ನಡೆಸಲಾಗಿತ್ತು. ತನಗೆ ಸರಿಸಾಟಿ ಇಲ್ಲದ ದರದಲ್ಲಿ ಉಡುಪುಗಳು, ಸಾಧನ ಸಲಕರಣೆಗಳು ಮತ್ತು ಗೃಹೋಪಯೋಗಿ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುವುದು ಎಂದು ಅದು ಹೇಳಿಕೊಂಡಿತ್ತು. ಆದರೆ ಉದ್ಘಾಟನೆಯ ದಿನದಂದು ಮಾಲ್ ಹೊರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿಕೊಂಡಿದ್ದರು. ತಳ್ಳಾಟ, ನೂಕಾಟಗಳ ನಡುವೆ ಜನರನ್ನ ನಿಯಂತ್ರಿಸಲು ಸಾಧ್ಯವಾಗದೆ ಮಾಲ್ ನಿರ್ವಹಣಾ ಮಂಡಳಿ ಕಂಗಾಲಾಗಿ ಹೋಗಿತ್ತು. ಜನರ ಗುಂಪು ಕಂಡು ಗಾಬರಿಗೊಂಡ ಮಾಲ್ ಸಿಬ್ಬಂದಿ ಅದರ ದ್ವಾರವನ್ನ ಮುಚ್ಚಲು ಪ್ರಯತ್ನಿಸಿದ್ದರು. ಆದರೆ ದೊಣ್ಣೆಗಳನ್ನ, ಕಲ್ಲುಗಳನ್ನ ಬೀಸುತ್ತಾ ಬಂದ ಜನರು ಅದರ ಗಾಜಿನ ಪ್ರವೇಶ ದ್ವಾರವನ್ನ ಬಲಪ್ರಯೋಗದಿಂದ ಮೂಲಕ ಪುಡಿ ಪುಡಿ ಮಾಡಿ ಹಾಕಿದ್ದರು. ಒಳಗೆ ನುಗ್ಗಿದ ಜನರು ಕೈಗೆ ಸಿಕ್ಕ ವಸ್ತುಗಳನ್ನ ದೋಚಿದ್ದರು. ಜೊತೆಗೆ ಅಲ್ಲಿದ್ದ ಪೀಠೋಪಕರಣಗಳನ್ನ, ಸಾಮಗ್ರಿಗಳನ್ನ ಧ್ವಂಸ ಮಾಡಿದ್ದರು. ನೂರಾರು ಜನರು ಕಟ್ಟಡದ ಗ್ಲಾಸುಗಳನ್ನ ಒಡೆದು ಒಳಗೆ ನುಗ್ಗುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಹುಚ್ಚು ಹಿಡಿದವರಂತೆ ವರ್ತಿಸಿದ ಗುಂಪನ್ನ ನಿಯಂತ್ರಿಸಲಾಗದೆ ಮಾಲ್ ಸಿಬ್ಬಂದಿ ಅಸಹಾಯಕರಾಗಿ ನಿಂತಿದ್ದರು. ಕರಾಚಿಯ ಗುಲಿಸ್ತಾನೆ ಜೋಹರ್ ಎಂಬ ಸ್ಥಳದಲ್ಲಿ ಈ ಘಟನೆ ನಡೆದಿತ್ತು. ಮಧ್ಯಾಹ್ನ 3 ಗಂಟೆಗೆ ಮಾಲ್ ಉದ್ಘಾಟನೆಯಾಗಿತ್ತು. 3:30 ವಸ್ತುಗಳೆಲ್ಲವೂ ಲೂಟಿಯಾಗಿ ಮಾಲ್ ಧ್ವಂಸಗೊಂಡಿತ್ತು. ಕೆಲವು ಉಡುಪುಗಳು ಪುಡಿ ಪುಡಿಯಾಗಿ ಗಾಜಿನ ತುಂಡುಗಳ ನಡುವೆ ಬಿದ್ದಿದ್ದವು. ಕೆಲವರು ಲೂಟಿ ಮಾಡುತ್ತಲೇ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಚಿತ್ರಿಸಿದ್ದರು. ನೆರವಿಗೆ ಬಾರದ ಪೊಲೀಸರು. ವಿದೇಶದಲ್ಲಿ ನೆಲೆಯೂರಿರುವ ಪಾಕಿಸ್ತಾನ ಮೂಲದ ಉದ್ಯಮಿಯೊಬ್ಬರು ಈ ಮಾಲನ್ನ ನಿರ್ಮಿಸಿದ್ದರು ಎಂದು ವರದಿಯಾಗಿತ್ತು. ಸ್ಥಳದಲ್ಲಿ ಗದ್ದಲ ಮತ್ತು ಅರಾಜಕತೆ ಉಂಟಾಗಿದ್ದರೂ ಪೊಲೀಸರು ಅಲ್ಲಿಗೆ ಬಂದಿರಲಿಲ್ಲ ಎಂದು ಕೆಲವರು ವರದಿ ಮಾಡಿದ್ದಾರೆ.
ಮಾಲ್ ಉದ್ಘಾಟನೆ ಕುರಿತು ಪೊಲೀಸರಿಗೆ ಮೊದಲು ಮಾಹಿತಿ ನೀಡಿರಲಿಲ್ಲ. ಅವರಿಗೆ ಘಟನೆ ಕುರಿತು ಗೊತ್ತಾದ ಕೂಡಲೇ ಸ್ಥಳಕ್ಕೆ ಬಂದು ಪರಿಸ್ಥಿತಿ ನಿಯಂತ್ರಿಸಿದ್ದರು ಎಂದು ಇನ್ನು ಕೆಲವರು ಪೊಲೀಸರು ಹೇಳಿಕೊಂಡಿದ್ದರು. ಕರಾಚಿಯ ಜನತೆಯ ಒಳಿತಿಗಾಗಿ ಈ ಮಾಲ್ ಅನ್ನ ತೆರೆಯಲಾಗಿತ್ತು. ಆದರೆ ನೋಡಿ ಅವರು ಏನು ಮಾಡಿದ್ದಾರೆ. ಜನರು ಬದಲಾಗುವ ಅಗತ್ಯವಿದೆ. ಇಲ್ಲಿ ಹೆಚ್ಚಿನ ಹೂಡಿಕೆ ನಡೆಯುತ್ತಿಲ್ಲ. ಹಾಗೇನಾದರೂ ನಡೆದರೂ ಅದರ ಫಲಿತಾಂಶ ಈ ರೀತಿಯಾಗುತ್ತಿದೆ ಎಂದು ಮಾಲಿನ ಮಾಲೀಕರು ಹೇಳಿ ಕಂಗಾಲಾಗಿದ್ದರು ಹಾಗೂ ಬೇಸರವನ್ನ ವ್ಯಕ್ತಪಡಿಸಿದ್ದರು. ಹೌದು ಸ್ನೇಹಿತರೆ, ಈ ಒಂದು ಘಟನೆ ಪಾಕಿಸ್ತಾನ ಅನ್ನುವ ದೇಶ ಹೇಗಿದೆ ಅನ್ನುವುದಕ್ಕೆ ಒಂದು ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ಎಲ್ಲ ಘಟನೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.